ಭೂಗತ ಲೋಕದಲ್ಲಿ ದೊರೆ ಆಗ್ತೀನಿ ಅಂತ ಓದೋರೆಲ್ಲ ಸಮಾಧಿ ಆಗ್ಬಿಟ್ಟವ್ರೆ. ಅದ್ರಲ್ಲೊಬ್ಬ ನಮ್ಮ ಹೀರೋ ದೊರೆ ಆಗ್ತೀನಿ ಅಂತ ಹೊರಟವನೆ. ದೊರೆ ಆಗ್ತಾನೋ, ಬುನಾದಿ ಆಗ್ತಾನೋ, ಇಲ್ಲ ತಲೆಬಾಗಿ ಶರಣಾಗತಿ ಆಗ್ತಾನೋ ಅವನಿಗೆ ಬಿಟ್ಟಿದ್ದು. ಸಿನಾ ಹೇಳೋಕಂತ ಎಲ್ಲಿದ್ದೀಯಾ? ಅದೇ ನಮ್ಮ ಫ್ರೆಂಡ್ ತೋಟದೊಂದು ಫಿಶ್ ಕ್ಯಾಂಪ್ ಇದೆ, ತಲೆ ಮರ್ಸ್ಕೊಳಕ್ಕೆ ಒಳ್ಳೆ ಜಾಗ. ಬೇಡ ಬೇಡ ಬೇಡ, ಅದಕ್ಕೆಲ್ಲ ಬೇಡ. ಒಂದು ಕೆಲಸ ಮಾಡು, ಒಂದು ಲೊಕೇಶನ್ ಕಳಿಸ್ತೀನಿ. ಹೌದಾ? ಇಲ್ಲಿ ಬೇಡನಾ? ಓ ಸೂಪರ್, ನಮ್ಮ ಫ್ರೆಂಡ್ ಕಣ, ಕ್ಲೋಸ್ ಫ್ರೆಂಡು. ಆ ಜಾಗಕ್ಕೆ ಬರೋಕ್ಕಿಂತ ಮುಂಚೆ ಲೊಕೇಶನ್ ಚೆನ್ನಾಗಿ ನೋಡ್ಕೊಂಡು ಆ ಜಾಗಕ್ಕೆ ಬಂದ್ಬಿಡು. ಓಕೆ, ಬರ್ತೀನಿ ಕರ್ಕೊಂಬರಕ್ಕೆ. ಓಕೆ, ಲೊಕೇಶನ್ ಶೇರ್ ಮಾಡು. ಓಕೆನಾ? ಓಕೆ. ನಮ್ಮ ಸೀನಾ ಒಳ್ಳೆ ಜಾಗನೇ ಹಿಡಿದ್ಬಿಟ್ಟವನಲ್ಲಪ್ಪ ಅಸಿಸ್ಟೆಂಟ್ ಆಗಕ್ಕೆ. ಎಲ್ಲಿ ಹುಡುಕಿರು ಪೊಲೀಸ್ನವ್ರ ಕೈಲಂತೂ ಸಿಗಲ್ಲ ಅಂತ ಜಾಗ ಹಿಡಿದ್ಬಿಟ್ಟ ನಮ್ಮ ಸೀನಾ. ಏನ್ ಸೀನಾ? ಏನೋ ಕಾಂತ, ಭಯ ಆಯ್ತಾ? ಭಯ ಆಗ್ದಲೇ ಇರುತ್ತಾ? ಹೇಗಿದೆ ಜಾಗ? ಇಲ್ಲಿ ನೆಟ್ವರ್ಕ್ ಒಂದು ಕಿಂಚಷ್ಟು ಇಲ್ಲ. ಏನು ಪೊಲೀಸ್ನವ್ರ ಕೈ ಸಿಗ್ತೀವ? ಏನದು ಕೈಯಲ್ಲಿ ಹಿಡಿದಿರೋದು? ಹಸಿ ಮೀನು. ಕಬಾಬ ಬಿರಿಯಾನಿನ ತಗೋಬಾ ಅಂತ ಅಂದ್ರೆ ಹಸಿ ಮೀನು ಹಿಡ್ಕೊ ಬಂದಿದೆಯಲ್ಲ. ಎಲ್ಲಿ ಬೇಯಿಸೋದು, ಎಲ್ಲಿ ಉಪ್ಪು ಖಾರ ಹಾಕೊಳ್ಳೋದು? ಹೊಟ್ಟೆ ನೋಡಿದ್ರೆ ಕಾವು 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 ಅಂತ ಇದೆ. ನಾನು ಹೇಳಿರೋ ಲೊಕೇಶನ್ಗೆ ಬಂದಿದ್ರೆ ಎಲ್ಲ ಸಿಕ್ಕಿರ್ಲಿಲ್ವಾ? ನೀ ಹೇಳಿರೋ ಲೊಕೇಶನ್ಗೆ ಹೋಗಿದ್ರೆ ಮಾವನ ಮಲೆ ಇರ್ತಾ ಇದ್ದೆ. ಅವರೆಲ್ಲ ನಮ್ಮನ್ನೆಲ್ಲ ಹುಡುಕ್ತಾರ ಕಣ. ಯಾರೋ ಆ ಲೇಡಿ ಪೊಲೀಸು ಎನ್ಕೌಂಟರ್ ಮಾಡ್ತೀನಿ ಅಂತ ಹುಡುಕ್ತಾವಳೆ. ಹೋಗ್ಬಿಟ್ಟು ಸರೆಂಡರ್ ಆಗಿಬಿಡಣ. ಏನ ಸರೆಂಡರ್ ಆಗೋದಕ್ಕೆ ಅವನು ಹೊಡೆದಿದ್ದು? ಬಾಂಬೆ ಹೋಗಿ ಹೆಂಗೋ ನಾನು ಸೆಟ್ಲ್ ಆಗ್ತೀನಿ, ನೀನು ಬರುವಂತೆ ನನ್ನ ಜೊತೆ. ಏನು ಹೇಳ್ತೀಯ? ಜನರವಿ ಏನು ಕೊಡ್ದೆ ಅಂತ ನನಗೆ ಗೊತ್ತಾಗ್ಲಿಲ್ವಲ್ಲ. ಇಷ್ಟುದ್ದ ಇದ್ದಾಗ ಅವನ ಹತ್ರ ಬಂದು ಸೇರ್ಕೊಂಡಿದ್ದು. ಇವತ್ತು ಅವನ ಹೆಸರಲ್ಲಿ ಆಮಸ್ಗಳೇ, ಎಕರೆಗಟ್ಟಲೆ ಜಮೀನುಗಳೇ. ಮಾಡೋ ಕೆಲಸ ನಾವು, ಐಡಿಯಾಗಳು ನಮ್ಮದು. ದುಡ್ಡುಗಳು ಮಾತ್ರ ಗೋರಿ 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 ಅವನ ಹೆಂಡತಿ ಹೆಸರಲ್ಲಿ ಫಾರ್ಮ್ ಹೌಸ್. ಇವತ್ತು ನಾನು ಎಲ್ಲಿದ್ದೀನಿ? ಇವತ್ತಿಗೂ ಸ್ಲಮ್ಮಲ್ಲಿದ್ದೀನಿ. 20% ಅಲ್ಲ, ಜಸ್ಟ್ 10% ಏನಾದ್ರು ನನ್ನ ಕಡೆ ನೋಡ್ಕೊಂಡಿದ್ದೀರಾ, ನಮ್ಮ ಹುಡುಗರ ಕಡೆ ನೋಡ್ಕೊಂಡಿದ್ದಿದ್ರೆ ನಾವು ಇರೋ ಲೆವೆಲ್ ಬೇರೆ. ಯಾಕೆ ಮಾಡಬಾರ್ದು ಕೆಲಸ ಎಲ್ಲ ಮಾಡಿಲ್ಲ, ಮಾಡದಿರೋ ಕೆಲಸಕ್ಕೆ ಕೇಸ್ ಹಾಕಿಸ್ಕೊಂಡಿದ್ದು. ಅದಕ್ಕೆ ಹೊಡೆದು ಬಿಸಾಕಿದ್ದು. ಹೌದು, ನಿನ್ಗೇನಾದ್ರು ಕೆಲಸ ಇದ್ರೆ ಹೊರಡು ನೀನು. ಆಯ್ತಾ? 2 ದಿನ ಬಿಟ್ಕೊಂಡು ಅದೇ ನಮ್ಮ ಹಳೆ ಜಾಗ ಅಲ್ಲಿ ಸಿಗೋಣ. ಓಕೆ. ದೊಡ್ಡವ್ರ ಜೊತೆ ಎಲ್ಲ ಮಾತುಕತೆ ಇಟ್ಕೊಂಡವನೆ ಬಾಬು. ಅದೇನು ಡೀಲಿಂಗ್ ಮಾಡ್ತಾನೆ ನೋಡೋಣ. ಓಕೆ. ಹಲೋ, ಹೇಳಮ್ಮ, ಹೇಗಿದೆಯಾ? ಸ್ವಲ್ಪ ಕೆಲಸ ಇತ್ತು, ಅದಕ್ಕೆ ಫೋನ್ ಎತ್ತಕ್ಕಾಗಿಲ್ಲ. ಅಮ್ಮ, ಇವಾಗ ಏನಕ್ಕೆ ಕೆಲಸ? ಏನು ಫೋನ್ ಮಾಡಿದ್ದೆ ಅದು ಹೇಳಿ. ನಿಜ ಅಮ್ಮ, ಸ್ವಲ್ಪ ಕೆಲಸ ಇದೆ, ಮುಗಿಸ್ಬಿಟ್ಟು ಬರ್ತೀನಿ ಬಿಡ. ಸರಿ, ಆಯ್ತು. ಏನ್ ಮಾಡ್ತಾ ಇದ್ದೀ ಸೀನಾ? ಬಾಬು, ಗಾಂಡ್ಗಾಪಿ ಆಗ್ಬಿಟ್ಟಿತ್ತಲ್ರಿ. ಬಿಡಿ ಸೀನಾ, ಕಲ್ಲನ ಹತ್ರ ಕರ್ಕೊಂಡು ಹೋಗ್ತೀನಿ, ಮಾತಾಡಿಸ್ತೀನಿ, ಡೀಲ್ ಮಾಡಿಸ್ತೀನಿ. ಅದೇನ್ ಮಾಡ್ತಿರೋ ಮಾಡಿ, ಡೀಲ್ ಮಾತ್ರ ಆದಷ್ಟು ಬೇಗ ಕ್ಲೋಸ್ ಆಗುತ್ತೆ. ಆದಷ್ಟು ಬೇಗ ನಾವು ಹೊರಗಡೆ ಬರೋದು. ಓಕೆ? ಗ್ಯಾರಂಟಿ ಆಗಲ್ಲ ಅಂತಂದ್ರೆ ಹೇಳ್ಬಿಡಿ, ನಿನ್ನೂ ಬಾಂಬೆ ಕರ್ಕೊಂಡು ಹೋಗ್ತೀನಿ, ಒಂದು ಗಾಡಿ ಹಾಕಿ ಕೊಟ್ಬಿಡ್ತೀನಿ, ಪಾವಜಿ ಮಾಡ್ಕೊಂಡು ಆರಾಮಾಗಿರೋ. ನಡಿಯಲ್ಲಿ ಸೀನಾ, ನಡಿಯೋ. ಇಲ್ಲೇ ಜೊನ್ನೆ ರವಿಯವರು ಎಲ್ಲ ಹುಡುಗರನ್ನ ಸೇರಿಸಿ ಬೇಸ್ ಆಡಿಸ್ತಾ ಇದ್ದದ್ದು.
ಬರ್ತೀನಿ, ಇಲ್ಲಿ ವೆಯ್ಟ್ ಮಾಡ್ತಾ ಇರು. ಅಣ್ಣ, ಆ ಜೊನ್ನ ರವಿನ ಹೊಡೆದಾಕ್ನಲ್ಲ, ಅವ್ನು ಹಾಕೊಂಬಂದಿದ್ದೀನಿ. ಒಂಚೂರು ನಿಮ್ಮ ಹತ್ರ ಮಾತಾಡ್ಬೇಕತ್ತಣ್ಣ. ಕಳ್ಸು. ಹಾಲಾಗಣ. ಏಯ್, ಎಲ್ಲ ಮಾತಾಡಿದ್ದೀನಿ, ಬಾರೋ. ನಾವೆಷ್ಟೋ ಹೆಜ್ಜೆಗಳಿಟ್ಟು ಎಷ್ಟೋ ಊರುಗಳು ಸುತ್ತಿ ಏನೆಲ್ಲ ಮಾಡಿದ್ದೀವಿ, ಸೈಲೆಂಟ್ ಆಗಿಲ್ವಾ? ಆಫ್ಟರ್ ಆಲ್ ನೀನು ಆ ಜೂನ್ನೆ ಅವನನ್ನು ಹೊಡೆದಿದ್ಯಾ, ಅಷ್ಟಕ್ಕೆ ಮೇಲ್ ಕುಂತ್ಬಿಟ್ಟಿದ್ಯಲ್ಲ. ಕಾಡ್ಗೆ ಜತ್ಕೊಂಡಾಗ್ಲೇ ಅಣ್ಣ ನೀವು ಓಡುವಾಗಿರೋ ಜಾಗಕ್ಕೆ ಬರೋದು. ಈ ಫೀಲ್ಡಲ್ಲಿ ನೀವು ಬ್ಯಾಕ್ ಬೋನ್ ಅಂತ ಗೊತ್ತು ಅಣ್ಣ, ಅದಕ್ಕೆ ನಿಮ್ಮ ಹತ್ರ ಬಂದಿದ್ದು. ಬೆಂಕಿಗೆ ಹಾಕ್ತಿರೋ ಇಲ್ಲ ನೀರು ಹಾಕ್ತಿರೋ ಎಲ್ಲ ನಿಮಗೆ ಬಿಟ್ಟಿದ್ದು. ಯಾರು ಸಾಚಾಗಳಲ್ಲ, ಎಲ್ಲ ಮಿಂಡ್ರಿಗಳೇ. ನ್ಯಾಯ ಹೇಳೋನು ಯಾವತ್ತು ನ್ಯಾಯವಾಗಿರಲ್ಲ. ಅಣ್ಣ ಸೈಲೆಂಟ್ ಆಗಿದ್ದವ್ರಲ್ಲ ಎಬ್ಲೋಕ ಕಳಿಸ್ತಾರೆ, ಅದಕ್ಕೆ ನಾನು ಸ್ವಲ್ಪ ವೈಲೆಂಟ್ ಆಗಿರೋದು. ನೆನ್ನೆ ಮೊನ್ನೆ ಬೆಳೆದಿರುವಂತ ಚೈಲ್ಡ್ ಚಪಾತಿಗಳೆಲ್ಲ ದೊಡ್ಡ ದೊಡ್ಡ ಫ್ಲಾಟ್ಗಳಲ್ಲಿ ನೀವು ನೋಡಿದ್ರೆ ಚಿನ್ನು. ನಾನು ದುಡ್ಡು ಮಾಡೋದಕ್ಕಾಗಿ ಈ ಫೀಲ್ಡ್ ಬಂದಿಲ್ಲ. ಇದು ನನ್ನ ಧರ್ಮ. ನ್ಯಾಯ ನೀತಿ ಧರ್ಮಕ್ಕೆ ಇರೋ ಬೆಲೆ ನಿಂಗೆಲ್ಲ ಗೊತ್ತಾಗಲ್ಲ. ಮನುಷ್ಯ ಜನ್ಮದಲ್ಲಿ ಹುಟ್ಟೋದು ಜಂತು ನಾಮ್ ನರ ಜನ್ಮ ದುರ್ಲಭ ಅಂತ ಹೇಳಿದ. ಮನುಷ್ಯ ಜನ್ಮ ಪಡೆಯೋದು ಸುಲಭ ಅಲ್ಲ. ನಾವು ಕೆಟ್ಟ ಕೆಲಸ ಮಾಡ್ದಂಗ ಅದನ್ನೇ ಹುಡ್ತಾ ಹೋಗ್ತೀವಿ. ಸತ್ವ ರಜ ತಮ ಅಂತ 3 ಗುಣ ಇದಾವೆ. ಸತ್ವ ಅಂದ್ರೆ ಸಾತ್ವಿಕತೆ, ರಜಸ್ಸು ಅಂದ್ರೆ ರಾಜಗುಣ ರಜೋಗುಣ. ರಜೋಗುಣದಲ್ಲೇ ರೌಡಿಸಮ್ಮು, ಕ್ಷತ್ರಿಯತನ, ಕೊಲೆತನ, ದುಡುಕ್ತನ. ಮನಸ್ಸಿಗೆ ಬುದ್ಧಿ ಕೊಡೋದೇ ಇಲ್ಲ, ಅಲ್ಲಿ ಬುದ್ಧಿ ಶಕ್ತಿನೇ ಇರೋದಿಲ್ಲ. ತಾನೇ ಏನ್ ಮಾಡ್ತೀನಿ ಗೊತ್ತಾಗಲ್ಲ, ಏನ್ ಬೇಕೋ ಅದ್ ಮಾಡ್ಬಿಡ್ತಾನೆ. ನಿನ್ನ ಅಪ್ಪನಿಗೆ ಏನ್ ಮಾಡಿರ್ತೀಯೋ ನಿನ್ನ ಮಗ ನೀನು ಅದ್ ಮಾಡ್ತಾನೆ. ಯೋಚನೆ ಮಾಡು. ಅಣ್ಣ ಬೀದಿಲ್ ಮಲ್ಗಿಯೂ ಅಭ್ಯಾಸ ಇದೆ, ಬಾರಲ್ಲಿ ಮಲ್ಗಿಯೂ ಅಭ್ಯಾಸ ಇದೆ. ಇದ್ರೆ ನಿಮ್ ಜೊತೆಲಿ ಇರ್ತೀನಿ, ಇಲ್ಲ ಅಂದ್ರೆ ಊರೇ ಬಿಟ್ಬಿಡ್ತೀನಿ ಅಣ್ಣ. ಆಸೆಗಳು ಸತ್ರೆ ಅಮೃತ ಕೊಟ್ರೇನು, ಬಿರಿಯಾನಿ ಕೊಟ್ರೇನು? ನನ್ನ ಮಾತು ಕೇಳು. ಕುಡಿ ರೌಡಿ ಆಗಕ್ ಹೋಗ್ಬೇಡ. CCB ಅವರು ನಿನ್ನ ಹುಡುಕ್ತಾರೆ. ಈಗ ಲಾಯರು ಬರ್ತಾವ, ಪೊಲೀಸ್ ಇನ್ಸ್ಪೆಕ್ಟರ್ ಬರ್ತಾವ್ರೆ. ನೀನು ಒಂದ್ ಕೆಲಸ ಮಾಡು. ಬಾಬು ಅವ್ರೆ, ಇವನು ಸರೆಂಡರ್ ಆಗ್ತಾನಂದ್ರೆ ಸ್ಟೇಷನ್ಗೆ ಕರ್ಕೊಂಡೋಗಿ ಬಿಡು, ಫೋನ್ ಮಾಡ್ತಾನೆ. ಇಲ್ಲ ಅಬ್ಸ್ಟ್ಯಾಂಡಿಂಗ್ ಆಗ್ತಾನಂದ್ರೆ ತೋಟದ ಮನೆ ಕರ್ಕೊಂಡೋಗಿ. ಆ ತೋಟ ಲಿಟಿಗೇಷನ್ ಐತೆ, ಹುಡುಗನ್ ಬಿಟ್ಟಿದ್ದೀನಲ್ಲ. ಹೋಗ್ಲಿ, ಆ ಶೆಡ್ ಖಾಲಿ ಆಯ್ತಾನ? ವ್ಯವಸ್ಥೆ ಮಾಡ್ತೀವಿ ಬಿಡೋಣ. ಸರಿ, ಕರ್ಕೊಂಡೋಗು. ಆಯ್ತಲ್ಲ, ಬಾರೋ.